ಸುಮಾರು 65 ಕೋಟಿ ವರ್ಷಗಳ ಹಿಂದೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ ಅಂತ ಹೋದ ಒಂದು ಸ್ಪೇಸ್ ಕ್ರಾಫ್ಟ್ ಡೈನೋಸಾರ್ಗಳು ಇರುವಂತ ಒಂದು ಪ್ಲಾನೆಟ್ ಅಲ್ಲಿ ಕ್ರಾಶ್ ಲ್ಯಾಂಡ್ ಆಗುತ್ತೆ. ಬದುಕಿದಂತ ವ್ಯಕ್ತಿಗಳು ಈ ಡೈನೋಸಾರ್ಗಳಿಂದ ಸರ್ವೈವ್ ಆಗ್ತಾರಾ ಮತ್ತೆ ತಮ್ಮ ಪ್ಲಾನೆಟ್ ಗೆ ವಾಪಸ್ ಹೋಗ್ತಾರಾ ಅಂತ ತಿಳ್ಕೋಬೇಕು ಅಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಲೇಬೇಕು. 2023ರಲ್ಲಿ ರಿಲೀಸ್ ಆದ ಥ್ರಿಲ್ಲಿಂಗ್ ಮತ್ತೆ ಸರ್ವೈವಲ್ ಇಂದ ತುಂಬಿದಂತ ಈ ಮೂವಿ ಹೆಸರು 65 ಮಿಲಿಯನ್ ಇಯರ್ಸ್ ಆಗೋ ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಒಂದು ಅಡ್ವೆಂಚರಸ್ ಸರ್ವೈವಲ್ ಮೂವಿನ ಶುರು ಮಾಡೋಣ. ಮೂವಿ ಆರಂಭದಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿರೋ ಅನಂತ ಕೋಟಿ ಪ್ಲಾನೆಟ್ ಗಳ ಬಗ್ಗೆ ಹೇಳ್ತಾರೆ. ಈ ಅನಂತ ಕೋಟಿ ಪ್ಲಾನೆಟ್ ಗಳಲ್ಲಿ ಸೋಮಾರಿಸ್ ಅನ್ನೋ ಒಂದು ಪ್ಲಾನೆಟ್ ಕೂಡ ಇರುತ್ತೆ. ಈ ಪ್ಲಾನೆಟ್ ಭೂಮಿ ತರ ವಾಯುಮಂಡಲವನ್ನ ಹೊಂದಿರೋದ್ರಿಂದ ಮನುಷ್ಯರು ಕೂಡ ವಾಸವಾಗಿರ್ತಾರೆ. ಸುಮಾರು 65 ಕೋಟಿ ವರ್ಷಗಳ ಹಿಂದೆನೆ ಈ ಮನುಷ್ಯರು ಬೇರೆ ಗ್ರಹಗಳಿಗೆ ಹೋಗುವಷ್ಟು ಅಡ್ವಾನ್ಸ್ ಆಗಿರ್ತಾರೆ. ಆ ಒಂದು ಸಮಯದಲ್ಲಿ ನಮ್ಮ ಭೂಮಿ ಮೇಲೆ ಯಾವುದೇ ಮಾನವ ಸಭ್ಯತೆಗಳಾಗ್ಲಿ ಅಥವಾ ಯಾವುದೇ ಇತಿಹಾಸಗಳಾಗ್ಲಿ ಸೃಷ್ಟಿ ಆಗಿರೋದಿಲ್ಲ. ಅಂತ ಒಂದು ಸಮಯದಲ್ಲಿ ಸೋಮಾರಿಸ್ ಪ್ಲಾನೆಟ್ ನ ಜನ ಅಷ್ಟೊಂದು ಅಡ್ವಾನ್ಸ್ ಆಗಿರ್ತಾರೆ. ನಂತರ ನಮ್ಗೆ ಈ ಕಥೆಯ ಮೇನ್ ಲೀಡ್ ಮಿಲ್ಸ್ ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಮಗಳ ಜೊತೆ ಒಂದು ಬೀಚ್ ಹತ್ರ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಿಲ್ಸ್ ನ ಮಗಳು ನಿವೈನ್ ಗೆ ಒಂದು ಕಾಯಿಲೆ ಇರುತ್ತೆ. ಈ ಕಾಯಿಲೆನ ಆದಷ್ಟು ಬೇಗ ಕ್ಯೂರ್ ಮಾಡದೇ ಇದ್ರೆ ಇವಳು ಸಾಯ್ತಾಳೆ. ಅದಕ್ಕೆ ತುಂಬಾನೇ ಹಣ ಬೇಕಾಗಿರೋದ್ರಿಂದ ಮಿಲ್ಸ್ ಮತ್ತೆ ಒಂದು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೆ ಆಸ್ ಅ ಪೈಲಟ್ ಆಗಿ ಹೋಗ್ಬೇಕು ಅಂತ ತನ್ನ ಹೆಂಡತಿಗೆ ಹೇಳ್ತಾನೆ. ಈ ಎಕ್ಸ್ಪ್ಲೋರೇಷನ್ ಮುಗಿಸ್ಕೊಂಡು ವಾಪಸ್ ಬರೋಕೆ ಸುಮಾರು 2 ವರ್ಷಗಳು ಬೇಕಾಗಿರೋದ್ರಿಂದ ಈ 2 ವರ್ಷ ನಿವೈನ್ ನಾನು ನೋಡ್ಕೋತೀನಿ, ನೀವು ಆರಾಮಾಗಿ ಹೋಗ್ ಬನ್ನಿ ಅಂತ ಮಿಲ್ಸ್ ನ ಹೆಂಡತಿ ಮಿಲ್ಸ್ ಹೇಳ್ತಾಳೆ. ಇದಾದ್ಮೇಲೆ ನಮ್ಗೆ 2 ವರ್ಷಗಳ ನಂತರದ ಕಥೆಯನ್ನ ತೋರಿಸ್ತಾರೆ. ಮಿಲ್ಸ್ ತನ್ನ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮುಗಿಸ್ಕೊಂಡು ಸೋಮರಿಸ್ ಪ್ಲಾನೆಟ್ ಗೆ ವಾಪಸ್ ಬರ್ತಾ ಇರ್ತಾನೆ. ಆದ್ರೆ ಇವರು ಬರ್ತಿದ್ದಂತ ಸ್ಪೇಸ್ ಕ್ರಾಫ್ಟ್ ಗೆ ಬಹಳಷ್ಟು ಮಿಟಿಯೋರ್ಸ್ ಗಳು ಹಿಟ್ ಮಾಡಿದಾಗ ಆ ಸ್ಪೇಸ್ ಕ್ರಾಫ್ಟ್ ಡ್ಯಾಮೇಜ್ ಆಗಿ ಅಲಾರಂ ಸ್ಟಾರ್ಟ್ ಆಗುತ್ತೆ. ಮಿಲ್ಸ್ ಕೂಡ ತನ್ನ ಚೇಂಬರ್ ಅಲ್ಲಿ ಆರಾಮಾಗಿ ಮಲಗಿರ್ತಾನೆ. ಅಲಾರಂ ಸ್ಟಾರ್ಟ್ ಆಗಿದ್ ನೋಡಿ ಎದ್ದು ಆ ಸ್ಪೇಸ್ ಕ್ರಾಫ್ಟ್ ಅನ್ನ ಆಟೋ ಪೈಲಟ್ ಇಂದ ಮ್ಯಾನ್ಯುವಲಿ ಕಂಟ್ರೋಲ್ ಮಾಡ್ತಾನೆ. ಈ ಶಿಪ್ ಅಲ್ಲಿ ಇದ್ದಂತ ಬಹಳಷ್ಟು ಎಕ್ಸ್ಪ್ಲೋರರ್ ಗಳು ಕ್ರಯೋಜೆನಿಕ್ ಪೋರ್ಟ್ ಗಳಲ್ಲಿ ಗಾರ್ಡ್ ನಿದ್ರೆಯಲ್ಲಿ ಮಲಗಿರ್ತಾರೆ. ಈ ಕ್ರಯೋಜೆನಿಕ್ ಪೋರ್ಟ್ ಗಳು ಕೂಡ ಸ್ಪೇಸ್ ಕ್ರಾಫ್ಟ್ ಕ್ರಾಶ್ ಆಗೋ ಟೈಮ್ ಅಲ್ಲಿ ಕೆಳಗಡೆ ಬೀಳ್ತಾ ಇರ್ತವೆ. ಕೊನೆಗೆ ಈ ಶಿಪ್ ಕೂಡ ಒಂದು ಅನ್ನೋನ್ ಪ್ಲಾನೆಟ್ ಅಲ್ಲಿ ಕ್ರಾಶ್ ಆಗುತ್ತೆ. ನಂತರ ಮಿಲ್ಸ್ ಗೆ ಪ್ರಜ್ಞೆ ಬಂದಾಗ ಈ ಕ್ರಾಶ್ ಲ್ಯಾಂಡಿಂಗ್ ಇಂದ ಇವನಿಗೂ ಕೂಡ ಗಾಯ ಆಗಿರೋದ್ರಿಂದ ಒಂದು ಡಿವೈಸ್ ಇಂದ ಆ ಗಾಯದ ಮೇಲೆ ಸ್ಪ್ರೇ ಹೊಡಿತಾನೆ. ಇದಾದ್ಮೇಲೆ ಸ್ಪೇಸ್ ಸೂಟ್ ಹಾಕೊಂಡು ಕ್ರಯೋಜೆನಿಕ್ ಎಂಜಿನ್ ಚೆಕ್ ಮಾಡ್ತಾ ಇರಬೇಕಾದ್ರೆ ಕ್ರಯೋಜೆನಿಕ್ ಪೋರ್ಟ್ ಅಲ್ಲಿ ಇದ್ದಂತ ಎಲ್ಲಾ ವ್ಯಕ್ತಿಗಳು ಸತ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಒಂದು ಅಡ್ವಾನ್ಸ್ ಎಲೆಕ್ಟ್ರಿಕ್ ವೆಪನ್ ತಗೊಂಡು ಹೊರಗಡೆ ಬಂದು ನೋಡ್ತಾ ಇರಬೇಕಾದ್ರೆ ಪೋರ್ಟ್ ಅಲ್ಲಿ ಇದ್ದಂತ ಕೆಲವು ಪ್ಯಾಸೆಂಜರ್ಸ್ ಗಳು ಹೊರಗಡೆ ಬಿದ್ದು ಸತ್ತಿರ್ತಾರೆ. ಮಿಲ್ಸ್ ಇದ್ದಂತ ಜಾಗದಲ್ಲಿ ಕೆಲವು ವಿಚಿತ್ರ ಮತ್ತೆ ಡೇಂಜರಸ್ ಕ್ರಿಯೇಚರ್ ಗಳು ಕೂಡ ಇರ್ತವೆ. ಇವನು ಒಬ್ನೇ ಬದುಕಿರೋದು ಅಂತ ಗೊತ್ತಾದ್ಮೇಲೆ ಸಾಯ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಇವನ ಮಗಳು ನಿವೈನ್ ನೆನಪಾಗಿ ಸಾಯ್ದೆ ಮತ್ತೆ ಸ್ಪೇಸ್ ಕ್ರಾಫ್ಟ್ ಒಳಗೆ ಬಂದು ಒಂದು ಎಮರ್ಜೆನ್ಸಿ ಮೆಸೇಜ್ ಕಳಿಸ್ತಾನೆ. ನಂತರ ತನ್ನ ಮಗಳ ವಿಡಿಯೋ ಫುಟೇಜ್ ನೋಡ್ತಾ ಇರ್ಬೇಕಾದ್ರೆ ಒಂದು ಕ್ರಯೋಜೆನಿಕ್ ಪೋರ್ಟ್ ಅಲ್ಲಿ ಒಬ್ಳು ಹುಡುಗಿ ಜೀವಂತವಾಗಿದ್ದಾಳೆ ಅಂತ ಸಿಗ್ನಲ್ ಬರುತ್ತೆ. ಅದಕ್ಕೆ ಆ ಪೋರ್ಟ್ ನ ಹುಡ್ಕೊಂಡು ಮತ್ತೆ ಸ್ಪೇಸ್ ಕ್ರಾಫ್ಟ್ ಇಂದ ಹೊರಗಡೆ ಬರ್ತಾನೆ. ಆದ್ರೆ ಈ ಸರಿ ಯಾವುದೇ ಸ್ಪೇಸ್ ಸೂಟ್ ಹಾಕಿರೋದಿಲ್ಲ. ಯಾಕಂದ್ರೆ ಈ ಒಂದು ಪ್ಲಾನೆಟ್ ಅಲ್ಲಿ ಮನುಷ್ಯರು ಕೂಡ ತುಂಬಾನೇ ಆರಾಮಾಗಿ ಉಸಿರಾಡಬಹುದು. ನಂತರ ಮಿಲ್ಸ್ ಆ ಪೋರ್ಟ್ ಹತ್ರ ಬಂದು ಆ ಹುಡುಗಿನ ಕರ್ಕೊಂಡು ವಾಪಸ್ ಸ್ಪೇಸ್ ಕ್ರಾಫ್ಟ್ ಕಡೆ ಬರ್ತಿರ್ಬೇಕಾದ್ರೆ ಎದುರುಗಡೆ ಒಂದು ದೊಡ್ಡ ಪ್ರಾಣಿಯ ಹೆಜ್ಜೆ ಗುರುತು ನೋಡಿ ಶಾಕ್ ಆಗ್ತಾನೆ. ಆಗ ನಮ್ಗೆ 65 ಕೋಟಿ ವರ್ಷಗಳ ಹಿಂದೆ ಇದ್ದಂತ ನಮ್ಮ ಭೂಮಿಯನ್ನ ತೋರಿಸ್ತಾರೆ. ಅಂದ್ರೆ ಇವರ ಸ್ಪೇಸ್ ಕ್ರಾಫ್ಟ್ ಕ್ರಾಶ್ ಆಗಿದ್ದು ಕೋಟಿ ವರ್ಷಗಳ ಹಿಂದೆ ಇದ್ದಂತ ನಮ್ಮ ಭೂಮಿ ಮೇಲೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡೈನೋಸಾರ್ಗಳು ಇದ್ದಂತ ಕಾಲದ ಭೂಮಿ ಮೇಲೆ ಕ್ರಾಶ್ ಆಗಿರುತ್ತೆ. ಮರುದಿನ ಎದ್ದು ಮಿಲ್ಸ್ ಎಸ್ಕೇಪ್ ವೆಸಲ್ ಎಲ್ಲಿದೆ ಅಂತ ಹುಡುಕೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಲೊಕೇಶನ್ ಅನ್ನೋನ್ ಆಗಿರೋದ್ರಿಂದ ಆ ವೆಸಲ್ ಎಲ್ಲಿ ಬಿದ್ದಿದೆ ಅಂತ ಗೊತ್ತಾಗೋದಿಲ್ಲ. ಆಗ ಸ್ಪೇಸ್ ಕ್ರಾಫ್ಟ್ ಕ್ಯಾಬಿನ್ ಇಂದ ಹೊರಗಡೆ ಬಂದು ನೋಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಡೈನೋಸಾರ್ ನ ಸ್ಕೆಲೆಟನ್ ಬಿದ್ದಿರೋದು ನೋಡಿ ಹತ್ರ ಹೋಗ್ತಿದ್ದಂಗೆ ಅಲ್ಲೇ ಇದ್ದಂತ ಕೆಲವು ಆಕ್ಟಿವ್ ವಾಲ್ಕೆನೋಗಳು ಬ್ಲಾಸ್ಟ್ ಆಗ್ತವೆ. ಇದರಿಂದ ಹೆದರಿ ದೂರ ಬಿದ್ದಾಗ ಎದುರುಗಡೆ ಇದ್ದಂತ ಒಂದು ಗುಡ್ಡದ ಮೇಲೆ ಒಂದು ವಸ್ತು ಹೊಳೆಯೋದನ್ನ ನೋಡಿ ತನ್ನ ಅಡ್ವಾನ್ಸ್ GPS ಟ್ರ್ಯಾಕರ್ ಡಿವೈಸ್ ಇಂದ ಚೆಕ್ ಮಾಡ್ತಾನೆ. ಇವನು ಹುಡುಕ್ತಿದ್ದಂತ ಎಮರ್ಜೆನ್ಸಿ ಎಸ್ಕೇಪ್ ವೆಸಲ್ ಅದೇ ಇರೋದು ಅಂತ ಗೊತ್ತಾಗಿ ಡಿಸ್ಟೆನ್ಸ್ ಚೆಕ್ ಮಾಡಿದಾಗ ಸುಮಾರು 15 ಕಿಲೋಮೀಟರ್ ದೂರ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಸ್ಪೇಸ್ ಕ್ರಾಫ್ಟ್ ಅಲ್ಲೂ ಕೆಲವು ಎಮರ್ಜೆನ್ಸಿ ಎಸ್ಕೇಪ್ ವೆಸಲ್ಸ್ ಅಂತ ಇರ್ತವೆ. ಮೇನ್ ಕ್ರಾಫ್ಟ್ ಅಲ್ಲಿ ಏನಾದ್ರೂ ತೊಂದರೆಗಳಾಗಿ ಕ್ರಾಶ್ ಆದ್ರೆ ಅಥವಾ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಎಸ್ಕೇಪ್ ವೆಸಲ್ ಯೂಸ್ ಮಾಡ್ಕೊಂಡು ತಮ್ಮ ಪ್ಲಾನೆಟ್ ಗೆ ಸೇಫ್ ಆಗಿ ಲ್ಯಾಂಡ್ ಆಗ್ಲಿ ಅನ್ನೋ ಕಾರಣಕ್ಕೆ. ನಂತರ ಮೈಲ್ಸ್ ಹಾಗೆ ಕೆಳಗಡೆ ನೋಡ್ತಾ ಇರಬೇಕಾದ್ರೆ ಒಂದು ಸಣ್ಣ ಡೈನೋಸಾರ್ ಮರಿ ಬಂದು ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಬೈ ಗಾಡ್, ಇವನ ಹತ್ರ ಒಂದು ಅಡ್ವಾನ್ಸ್ ಗನ್ ಇರೋದ್ರಿಂದ ಆ ಮರಿನ ಶೂಟ್ ಮಾಡಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಶಬ್ದ ಆಗ್ತಿರೋದ್ ನೋಡಿ ಏನಿದೆ ಅಂತ ನೋಡಿದಾಗ ಆ ಹುಡುಗಿ ಹೊರಗಡೆ ಬಂದಿರ್ತಾಳೆ. ಆದ್ರೆ ಇವಳು ಮಿಲ್ಸ್ ನ ನೋಡಿ ಓಡೋಗ್ತಿರ್ಬೇಕಾದ್ರೆ ಮಿಲ್ಸ್ ಕೂಡ ಅವಳ ಹಿಂದೆನೆ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಡೈನೋಸಾರ್ ನೋಡಿ ಮತ್ತೆ ತಮ್ಮ ಕ್ಯಾಬಿನ್ ಒಳಗೆ ಬರ್ತಾರೆ. ಮಿಲ್ಸ್ ಈ ಹುಡುಗಿಗೆ ನಿನ್ ಹೆಸರು ಏನು ಅಂತ ಕೇಳಿದಾಗ ಈ ಹುಡುಗಿ ಏನು ಉತ್ತರ ಕೊಡಲ್ಲ. ಅದಕ್ಕೆ ಪ್ಯಾಸೆಂಜರ್ಸ್ ಲಿಸ್ಟ್ ತೆಗೆದು ನೋಡಿದಾಗ ಈ ಹುಡುಗಿ ಹೆಸರು ಕೋವಾ
ಅಂತ ಗೊತ್ತಾಗುತ್ತೆ. ನಂತರ ಇವಳ ಕೈಗೆ ಆದಂತ ಗಾಯಕ್ಕೆ ಫಸ್ಟ್ ಏಡ್ ಮಾಡಿ ಒಂದು ಬ್ಯಾಂಡೇಜ್ ಅನ್ನ ಹಾಕ್ತಾನೆ. ಆಗ ಕೋವಾ ಮಿಲ್ಸ್ಗೆ ತನ್ನ ಭಾಷೆಯಲ್ಲಿ ಏನೋ ಹೇಳ್ತಾಳೆ, ಆದ್ರೆ ಮಿಲ್ಸ್ಗೆ ಅದು ಯಾವ ಭಾಷೆ ಅಂತ ಅರ್ಥ ಆಗಲ್ಲ. ಆಗ ಮಿಲ್ಸ್ ಒಂದು ಟೇಬಲ್ ಮೇಲೆ ಕೆಂಪು ಪೌಡರ್ ಹಾಕಿ ಒಂದು ಬೆಟ್ಟದ ಮೇಲೆ ನಮ್ಮ ಎಸ್ಕೇಪ್ ವೆಸಲ್ ಇದೆ, ನಾವು ಅಲ್ಲಿಗೆ ನಡ್ಕೊಂಡು ಹೋಗಿ ಆ ಎಸ್ಕೇಪ್ ವೆಸಲ್ ನ ಚೆಕ್ ಮಾಡ್ಬೇಕು, ಇದು ಬಿಟ್ರೆ ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಅಂತ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾನೆ. ಕೋವಾ ಕೂಡ ಆ ಪೌಡರ್ ಮೇಲೆ ಮನುಷ್ಯರ ಆಕಾರವನ್ನ ಬಿಡಿಸಿ ಅವರು ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಬೇಸಿಕಲಿ ಕೋವಾ ಕೇಳ್ತಿರೋದು ಇವಳ ತಂದೆ ತಾಯಿ ಬಗ್ಗೆ, ಯಾಕಂದ್ರೆ ಅವರು ಕೂಡ ಈ ಒಂದು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೆ ಅಂತ ಬಂದಿರ್ತಾರೆ. ಇಲ್ಲಿ ಮಿಲ್ಸ್ ಗೆ ಕೋವಾ ಮತ್ತೆ ನಾನು ಇಬ್ರೇ ಬದುಕಿದ್ದು ಅಂತ ಗೊತ್ತಿದ್ರು ನಿನ್ನ ತಂದೆ ತಾಯಿ ಆ ಎಸ್ಕೇಪ್ ವೆಸಲ್ ಹತ್ರ ಇದಾರೆ ಅಂತ ಒಂದು ಸುಳ್ಳನ್ನ ಹೇಳ್ತಾನೆ. ಇಲ್ಲಿ ಮಿಲ್ಸ್ ನ ಉದ್ದೇಶ ಕೋವನ ಜೊತೆ ಕರ್ಕೊಂಡೇ ಆ ವೆಸಲ್ ಹತ್ರ ಹೋಗ್ಬೇಕು ಅನ್ನೋದಾಗಿರುತ್ತೆ. ಯಾಕಂದ್ರೆ ಕೋವನ ಎಲ್ಲೇ ಬಿಟ್ರೆ ಇಲ್ಲಿರೋ ಏಲಿಯನ್ ಗಳು ಅಂದ್ರೆ ಡೈನೋಸರ್ ಗಳು ಇವಳನ್ನ ತಿಂದು ಬಿಡ್ತವೆ ಅನ್ನೋ ಕಾರಣಕ್ಕೆ ಮಿಲ್ಸ್ ಮತ್ತೆ ತನ್ನ ಪ್ಲಾನೆಟ್ ಗೆ ಕೋವಾ ಅನ್ನೋ ಹುಡುಗಿ ಬದುಕಿದ್ದಾಳೆ. ಈ ಪ್ಲಾನೆಟ್ ಅಲ್ಲಿ ನಾವಿಬ್ರೇ ಜೀವಂತವಾಗಿರೋದು, ಇಲ್ಲಿ ತುಂಬಾನೇ ಭಯಂಕರವಾದ ಏಲಿಯನ್ ಗಳು ಇದಾವೆ ಅಂತ ಒಂದು ಮೆಸೇಜ್ ಅನ್ನ ಕಳಿಸ್ತಾನೆ. ಬೇರೆ ಗ್ರಹದ ಜೀವಿಗಳನ್ನ ನಾವು ಯಾವ ರೀತಿ ಏಲಿಯನ್ ಅಂತ ಕರಿತೀವೋ ಆ ಜೀವಿಗಳಿಗೆ ನಾವು ಕೂಡ ಏಲಿಯನ್ ಗಳೇ. ಈ ಕಡೆ ಕೋವಾ ಕೆಳಗಡೆ ಒಂದು ನಿವೈನ್ ಅಂದ್ರೆ ಮಿಲ್ಸ್ ನ ಮಗಳ ಕೆಲವು ಕ್ಯಾಸೆಟ್ ಗಳನ್ನ ನೋಡಿ ಅವುಗಳನ್ನ ಪ್ಲೇ ಮಾಡಿ ನೋಡ್ತಾ ಇರ್ತಾಳೆ. ಮಿಲ್ಸ್ ಈ ಮಿಷನ್ ಗೆ ಬರೋ ಮುಂಚೆ ಈ ಎಲ್ಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡು ತಂದಿರ್ತಾನೆ. ಕೋವಾ ಆ ವಿಡಿಯೋಗಳನ್ನ ನೋಡ್ತಾ ಇರ್ಬೇಕಾದ್ರೆ ಮಿಲ್ಸ್ ಬಂದು ವಿಡಿಯೋ ಪ್ಲೇಯರ್ ನ ಆಫ್ ಮಾಡಿ ನಮ್ಗೆ ಲೇಟ್ ಆಗ್ತಿದೆ, ನಾವು ಆ ಮೌಂಟೇನ್ ಹತ್ರ ಹೋಗ್ಬೇಕು ಅಂತ ಹೇಳಿ ಕೆಲವು ವೆಪನ್ ಗಳನ್ನ ತಕೊಂಡು ಎಸ್ಕೇಪ್ ವೆಸಲ್ ಇರೋ ಕಡೆ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಆಕಾಶದಲ್ಲಿ ಯಾವ್ದೋ ಒಂದು ವಸ್ತು ಕೆಳಗ್ ಬೀಳ್ತಾ ಇರೋದನ್ನ ಕೋವಾ ನೋಡ್ತಾಳೆ. ಅದು ಏನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಕೋವಾ ಕೆಲವು ಕೆಂಪು ರೀತಿ ಕಾಣುವ ಹಣ್ಣುಗಳನ್ನ ಕಿತ್ಕೋತಾಳೆ. ಜೊತೆಗೆ ದಾರಿಯಲ್ಲಿ ಕೋವಾ ಮಿಲ್ಸ್ ಜೊತೆ ತಮಾಷೆ ಮಾಡ್ತಾ ಮೂವ್ಮೆಂಟ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾಳೆ. ಮಿಲ್ಸ್ ಆ ಕೆಂಪು ಹಣ್ಣನ್ನ ತಗೊಂಡು ಒಂದು ಮಷೀನ್ ಅಲ್ಲಿ ಹಾಕಿ ನೋಡಿದಾಗ ಅದು ವಿಷಭರಿತ ಹಣ್ಣು ಅಂತ ಗೊತ್ತಾಗಿ ಕೋವಾಗೆ ಅದನ್ನ ತಿನ್ಬೇಡ ಅಂತ ಹೇಳ್ತಾನೆ. ಹಾಗೆ ಮುಂದೆ ಹೋಗ್ತಾ ಇದ್ದಾಗ ಒಂದು ಪ್ರಾಣಿ ಮಡ್ಡಲ್ಲಿ ಸಿಕ್ಕಾಕೊಂಡಿರೋದ್ ನೋಡಿ ಕೋವಾ ಅದನ್ನ ಹೊರಗ್ ತೆಗಿಬೇಕು ಅಂತ ಬರ್ತಾಳೆ. ಜೊತೆಗೆ ಮಿಲ್ಸ್ ಕೂಡ ಬಂದು ಇಬ್ರು ಆ ಪ್ರಾಣಿನ ಮಡ್ಡಿಂದ ಹೊರ ತೆಗೆದು ಅಲ್ಲಿಂದ ಕಳಿಸ್ತಾರೆ. ಅದೇ ಸಮಯಕ್ಕೆ ಕೆಲವು ಸಣ್ಣ ಡೈನೋಸರ್ ಗಳು ಬಂದು ಆ ಪ್ರಾಣಿಯನ್ನ ಸಾಯಿಸಿ ತಿನ್ನಕ್ ಶುರು ಮಾಡ್ತವೆ. ಈ ಡೈನೋಸರ್ ಗಳನ್ನ ನೋಡಿ ಮಿಲ್ಸ್ ಮತ್ತೆ ಕೋವಾ ಒಂದು ಕಲ್ಲು ಬಂಡೆ ಹಿಂದೆ ಸೈಲೆಂಟ್ ಆಗಿ ಬಚ್ಚಿಟ್ಕೋತಾರೆ. ಆ ಡೈನೋಸರ್ ಮರಿಗಳು ಅಲ್ಲಿಂದ ಹೋದ್ಮೇಲೆ ಮಿಲ್ಸ್ ಕೋವಾಗೆ ನೀನ್ ನನ್ ಜೊತೆನೆ ಇರ್ಬೇಕು, ಇಲ್ಲಾಂದ್ರೆ ಈ ಪ್ಲಾನೆಟ್ ಇಂದ ಜೀವಂತವಾಗಿ ಹೋಗಕ್ ಆಗಲ್ಲ ಅಂತ ಹೇಳಿ ತಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರೆ. ಇಬ್ರಿಗೂ ನಡೆದು ಸುಸ್ತಾಗಿರೋದ್ರಿಂದ ಒಂದು ನದಿ ಹತ್ರ ಬಂದು ನೀರ್ ಕುಡಿದು ರೆಸ್ಟ್ ಮಾಡ್ತಾ ಇರ್ತಾರೆ. ಆಗ ಕೋವಾ ಒಂದು ಹೂವನ್ನ ನೋಡಿ ಅದನ್ನ ತಂದು ಮಿಲ್ಸ್ ನ ತಲೆಗೆ ಇಡಬೇಕು ಅಂದಾಗ ಮಿಲ್ಸ್ ನನಗ್ ಬೇಡ ಅಂತ ಹೇಳ್ತಾನೆ. ನಂತರ ಇಬ್ರು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆ ಹೂವು ಮಿಲ್ಸ್ ನ ತಲೆಯಲ್ಲಿ ಇರೋದನ್ನ ತೋರಿಸ್ತಾರೆ. ಯಾಕಂದ್ರೆ ಮಿಲ್ಸ್ ಗೆ ಕೋವಳ ತುಂಟಾಟದಲ್ಲಿ ತನ್ನ ಮಗಳು ನಿವೈನ್ ಕಾಣಿಸ್ತಾ ಇರ್ತಾಳೆ. ಆಗ ಸಿಗ್ನಲ್ ಮಧ್ಯೆ ಕೆಲವು ಆಬ್ಸ್ಟಿಕಲ್ ಬಂದಿರೋದ್ರಿಂದ ಎಸ್ಕೇಪ್ ವೆಸಲ್ ಜೊತೆ ಇದ್ದಂತ ಕನೆಕ್ಷನ್ ಲಾಸ್ಟ್ ಆಗುತ್ತೆ. ಅದಕ್ಕೆ ಒಂದು ಮರವನ್ನ ಹತ್ತಿ ಮತ್ತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕು ಅಂದಾಗ ಆ ಮರದ ಕೊಂಬೆ ಮುರಿದು ಕೆಳಗ್ ಬೀಳ್ತಾನೆ. ಅದೇ ಸಮಯಕ್ಕೆ ಕೆಲವು ವಿಚಿತ್ರ ಪ್ರಾಣಿಗಳು ಇವರನ್ನ ನೋಡಿ ಇವರನ್ನ ತಿನ್ಬೇಕು ಅಂತ ಹತ್ರ ಬರ್ತಾ ಇರ್ತವೆ. ಮಿಲ್ಸ್ ಅವುಗಳನ್ನ ಶೂಟ್ ಮಾಡ್ತಿರ್ಬೇಕಾದ್ರೆ ಬಹಳಷ್ಟು ಪ್ರಾಣಿಗಳು ಬರೋದನ್ನ ನೋಡಿ ಕೋವಾಗೆ ಅಲ್ಲಿಂದ ಓಡೋಗು ಅಂತ ಹೇಳ್ತಾನೆ. ಕೋವಾ ಕೂಡ ಅಲ್ಲಿಂದ ಓಡ್ ಬಂದು ಸಮುದ್ರ ತೀರ ಇರುವಂತ ಒಂದು ಕಲ್ಲು ಬಂಡೆ ಹಿಂದೆ ಬಚ್ಚಿಟ್ಕೋತಾಳೆ. ಆದ್ರೆ ಆ ಪ್ರಾಣಿಗಳು ಕೋವನ ಫಾಲೋ ಮಾಡ್ಕೊಂಡ್ ಬಂದು ಅವಳನ್ನ ತಿನ್ಬೇಕು ಅಂದಾಗ ಮಿಲ್ಸ್ ಬಂದು ಅವುಗಳನ್ನ ಶೂಟ್ ಮಾಡ್ತಾನೆ. ಆದ್ರೆ ಒಂದು ಪ್ರಾಣಿ ಹಿಂದೆಯಿಂದ ಬಂದು ಕೋವನ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಿಲ್ಸ್ ಆ ಪ್ರಾಣಿಯಿಂದ ಕೋವನ ಕಾಪಾಡ್ತಾನೆ. ಈ ಎಲ್ಲಾ ಘಟನೆಗಳಿಂದ ಕೋವಾ ತುಂಬಾನೇ ಹೆದರಿದಾಗ ಮಿಲ್ಸ್ ಹೇಗೋ ಅವಳನ್ನ ಸಮಾಧಾನ ಮಾಡಿ ಎಸ್ಕೇಪ್ ವೆಸಲ್ ಇರೋ ಮೌಂಟೇನ್ ಕಡೆ ಕರ್ಕೊಂಡು ಹೋಗ್ತಾನೆ. ರಾತ್ರಿ ಆಗಿರೋದ್ರಿಂದ ಒಂದು ಗುಹೆ ಹತ್ರ ಬಂದು ಕೆಲವು ಪ್ರೊಟೆಕ್ಟಿವ್ ಡಿವೈಸ್ ಗಳನ್ನ ಇಟ್ಟು ಕೋವಾಗೆ ಮಲ್ಕೋ ಅಂತ ಹೇಳ್ತಾನೆ. ಆದ್ರೆ ಕೋವಾ ಮನೆ ಅಂತ ಹೇಳಿದಾಗ ಮಿಲ್ಸ್ GPS ಡಿವೈಸ್ ಅಲ್ಲಿ ಇವರ ಪ್ಲಾನೆಟ್ ಅನ್ನ ತೋರಿಸ್ತಾ ಇರ್ಬೇಕಾದ್ರೆ ಆ GPS ಡಿವೈಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಆಗುತ್ತೆ. ಆದ್ರೆ ಆ ಪ್ರಾಬ್ಲಮ್ ಏನು ಅಂತ ಕ್ಲಿಯರ್ಲಿ ಐಡೆಂಟಿಫೈ ಆಗಲ್ಲ. ಆಗ ಕೋವಾ ನಿವೈನ್ ನ ಒಂದು CD ಕೊಟ್ಟಾಗ ಮಿಲ್ಸ್ ಆ CD ಅನ್ನ ಪ್ಲೇ ಮಾಡ್ತಾನೆ. ಅದನ್ನ ನೋಡಿ ಕೋವಾ ಕೂಡ ಖುಷಿ ಪಡ್ತಾಳೆ. ಇದಾದ್ಮೇಲೆ ಇಬ್ರು ಮಲ್ಕೊಂಡಾಗ ಇವ್ರು ಇಟ್ಟಂತ ಪ್ರೊಟೆಕ್ಟಿವ್ ಡಿವೈಸ್ ಗಳು ಆಕ್ಟಿವೇಟ್ ಆಗ್ತವೆ. ಇಬ್ರು ಎದ್ದು ಏನಿದೆ ಅಂತ ನೋಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಡೈನೋಸಾರ್ ಇವರ ಹಿಂದೆ ನಿಂತಿರುತ್ತೆ. ಆ ಡೈನೋಸಾರ್ ಇಂದ ಹೆದರಿ ಇಬ್ರು ಅಲ್ಲೇ ಅಂತ ಒಂದು ಗುಹೆ ಒಳಗೆ ಹೋಗ್ತಾರೆ. ಆ ಗುಹೆಯಿಂದ ಹೊರ ಹೋಗ್ಬೇಕು ಅಂತ ಇವರು ತಂದಂತ ಕೆಲವು ಸಣ್ಣ ಎಕ್ಸ್ಪ್ಲೋಸಿವ್ ಇಂದ ಬ್ಲಾಸ್ಟ್ ಮಾಡಿ ಒಂದು ದಾರಿಯನ್ನ ಕ್ರಿಯೇಟ್ ಮಾಡ್ತಾರೆ. ಮಿಲ್ಸ್ ಕೋವಾಗೆ ಆ ದಾರಿಯಿಂದ ಹೊರಗಡೆ ಕಳಿಸಿ ಇವನು ಹೊರಗಡೆ ಬರಬೇಕು ಅಂದಾಗ ಬಂಡೆ ಕುಸಿದು ಆ ದಾರಿ ಬ್ಲಾಕ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಮಿಲ್ಸ್ ಆ ಗುಹೆಯೊಳಗೆ ಟ್ರಾಪ್ ಆಗ್ತಾನೆ. ಆಗ ಒಂದು ಸಣ್ಣ ಡೈನೋಸಾರ್ ಮರಿ ಬಂದು ಇವನನ್ನ ತಿನ್ನೋಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಮಿಲ್ಸ್ ತುಂಬಾನೇ ಧೈರ್ಯವಂತನಾಗಿ ಆ ಡೈನೋಸಾರ್ ಮರಿಯನ್ನ ಸಾಯಿಸಿ ಗುಹೆಯಿಂದ ಹೊರಗೆ ಬರ್ತಾನೆ. ಆಕಾಶದಿಂದ ಒಂದು ಬೆಂಕಿ ಕೆಂಡದಂತೆ ಕಾಣುವ ವಸ್ತು ಕೆಳಗ್ ಬೀಳ್ತಾ ಇರೋದನ್ನ ನೋಡಿ ಮತ್ತೆ GPS ಡಿವೈಸ್ ಇಂದ ಸ್ಕ್ಯಾನ್ ಮಾಡ್ತಾನೆ. ಆಗ ಬೀಳ್ತಾ ಇರೋ ವಸ್ತು ಒಂದು ಆಸ್ಟ್ರಾಯ್ಡ್ ಅಂತ ಗೊತ್ತಾಗುತ್ತೆ. ಈ ಆಸ್ಟೆರಾಯ್ಡ್ ಇನ್ನು ಕೆಲವೇ ಗಂಟೆಗಳಲ್ಲಿ ಭೂಮಿ ಮೇಲೆ ಬೀಳಲಿದೆ ಅಂತ ಗೊತ್ತಾಗಿ ಕೋವನ ಹುಡ್ಕೊಂಡು ಹೋಗ್ತಾನೆ. ಈ ಕಡೆ ಕೋವಾ ಕಾಡಲ್ಲಿ ಬಂದಾಗ ಒಂದು ಪ್ರಾಣಿಯ ಮೂಳೆ ತಗೊಂಡು ವಿಷಭರಿತ ಹಣ್ಣಿನ ರಸವನ್ನು ಹಚ್ಚಿ ತನ್ನ ಬ್ಯಾಗ್ ಅಲ್ಲಿ ಇಟ್ಕೋತಾಳೆ. ಒಂದು ಡೈನೋಸಾರ್ ಮರಿ ಇವಳ ಹಿಂದೆ ಬಿದ್ದಾಗ ಇವಳ ಹತ್ರ ಇದ್ದಂತ ಕೆಲವು ಎಕ್ಸ್ಪ್ಲೋಸಿವ್ ಬಾಲ್ ಗಳಿಂದ ಬ್ಲಾಸ್ಟ್ ಮಾಡಿ ಆ ಡೈನೋಸಾರ್ ಮರಿಯನ್ನ ಸಾಯಿಸ್ತಾಳೆ. ಅದೇ
ಸಮಯಕ್ಕೆ ಮಿಲ್ಸ್ ಕೂಡ ಕೋವಾ ಅಂತ ಕೂಗ್ತಿರೋ ಶಬ್ದ ಕೇಳಿ ಓಡ್ ಬರ್ತಾಳೆ. ಯಾಕಂದ್ರೆ ಮಿಲ್ಸ್ ಒಂದು ಕ್ವಿಕ್ ಸ್ಯಾಂಡ್ ಅಲ್ಲಿ ಬಿದ್ದಿರ್ತಾನೆ. ಕೋವಾ ಆ ಸ್ಯಾಂಡ್ ಹತ್ರ ಬಂದು ಒಂದು ಕೊಂಬೆಯ ಸಹಾಯದಿಂದ ಮಿಲ್ಸ್ ನ ಕಾಪಾಡ್ತಾಳೆ. ಮಿಲ್ಸ್ ಆ ಸ್ಯಾಂಡ್ ಇಂದ ಹೊರ ಬಂದು ಈ ಪ್ಲಾನೆಟ್ ಮೇಲೆ ಒಂದು ಆಸ್ಟೆರಾಯ್ಡ್ ಬೀಳ್ತಾ ಇದೆ. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು ಅಂತ ಕೋವಾನ ಕರ್ಕೊಂಡು ವೆಸಲ್ ಕಡೆ ಹೋಗ್ತಾನೆ. ಫೈನಲಿ ಆ ಮೌಂಟೇನ್ ಹತ್ರ ಬಂದು ಕೋವಾ ಮೌಂಟೇನ್ ಹತ್ತಿ ಒಂದು ಹಗ್ಗವನ್ನ ಕಟ್ಟಿ ಕೆಳಗ್ ಬಿಡ್ತಾಳೆ. ಮಿಲ್ಸ್ ಆ ಹಗ್ಗವನ್ನ ಹಿಡ್ಕೊಂಡು ಮೇಲೆ ಬಂದಾಗ ಕೋವಾ ಹಗ್ಗವನ್ನ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿ ಕಟ್ಟಿರೋದನ್ನ ನೋಡಿ ಗುಡ್ ಜಾಬ್ ಕೋವಾ ಅಂತ ಹೇಳ್ತಾನೆ. ನಂತರ ಇವರಿಬ್ರು ಆ ವೆಸಲ್ ಒಳಗೆ ಬಂದಾಗ ಮಿಲ್ಸ್ ಆ ವೆಸಲ್ ನ ಫಂಕ್ಷನಾಲಿಟಿ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಕೋವಾ ತನ್ನ ತಂದೆ ತಾಯಿಯನ್ನ ಹುಡುಕ್ತಾ ಇರ್ತಾಳೆ. ಯಾಕಂದ್ರೆ ಕೋವಾಗೆ ಮಿಲ್ಸ್ ನಿನ್ನ ತಂದೆ ತಾಯಿ ಆ ಮೌಂಟೇನ್ ಮೇಲಿರೋ ಒಂದು ಎಸ್ಕೇಪ್ ವೆಸಲ್ ಹತ್ರ ಇದಾರೆ ಅಂತ ಹೇಳಿರ್ತಾನೆ. ಅದಕ್ಕೆ ಕೋವಾ ವೆಸಲ್ ಇಂದ ಹೊರಗಡೆ ಬಂದು ನೋಡಿದಾಗ ಕೆಲವು ಸ್ಲೀಪಿಂಗ್ ಪೋಡ್ ಗಳು ಕೂಡ ಡ್ಯಾಮೇಜ್ ಆಗಿರ್ತವೆ. ಡ್ಯಾಮೇಜ್ ಆಗಿರೋ ಸ್ಲೀಪಿಂಗ್ ಪೋಡ್ ಗಳು ನೋಡಿ ನನ್ನ ಪೇರೆಂಟ್ಸ್ ಎಲ್ಲಿ ಅಂತ ಕೇಳಿದಾಗ ಮಿಲ್ಸ್ ನಿನ್ನ ಪೇರೆಂಟ್ಸ್ ಬದುಕಿಲ್ಲ ಅಂತ ಹೇಳ್ತಾನೆ. ಕೋವಾ ಇದರಿಂದ ತುಂಬಾನೇ ಸ್ಯಾಡ್ ಆಗಿ ಅಳ್ತಾ ಕೂತಿರ್ಬೇಕಾದ್ರೆ ಮಿಲ್ಸ್ ತನ್ನ ಮಗಳ ಫೋಟೋ ತೋರಿಸಿ ಕೊನೆ ಟೈಮ್ ಅಲ್ಲಿ ನಾನು ನನ್ನ ಮಗಳ ಜೊತೆ ಇರೋಕಾಗ್ಲಿಲ್ಲ, ಅವಳನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ, ಆದ್ರೆ ನಾನ್ ನಿನ್ನ ಖಂಡಿತ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಮಿಲ್ಸ್ ನ ಮಗಳು ನಿವೈನ್ ಮಿಲ್ಸ್ ಬರೋಕ್ಕಿಂತ ಮುಂಚೆನೆ ಸತ್ತಿರ್ತಾಳೆ. ಬಿಕಾಸ್ ಅವಳಿಗೆ ಒಂದು ಕಾಯಿಲೆ ಇದ್ದಿರುತ್ತೆ. ಮಿಲ್ಸ್ ಕೋವಾಗೆ ಇದೆಲ್ಲ ಹೇಳ್ತಿರ್ಬೇಕಾದ್ರೆ ಕೆಲವು ಸಣ್ಣ ಸಣ್ಣ ಆಸ್ಟೆರಾಯ್ಡ್ ಗಳು ಭೂಮಿಗೆ ಬೀಳ್ತಾ ಇರ್ತವೆ. ಆಗ ಇವರಿಬ್ರು ಆ ವೆಸಲ್ ಒಳಗೆ ಬಂದು ಅದನ್ನ ಲಾಂಚ್ ಮಾಡಬೇಕು ಅನ್ನೋಷ್ಟ್ರಲ್ಲಿ ಕೆಲವು ಆಸ್ಟೆರಾಯ್ಡ್ ಪೀಸ್ ಗಳು ಬಂದು ವೆಸಲ್ ನ ಹಿಟ್ ಮಾಡ್ತವೆ. ಇದರಿಂದ ಆ ವೆಸಲ್ ಲಾಂಚ್ ಪೊಸಿಷನ್ ಇಂದ ಅಪ್ಸೈಡ್ ಡೌನ್ ಪೊಸಿಷನ್ ಗೆ ಬರುತ್ತೆ. ಆಗ ಈ ವೆಸಲ್ ಲಾಂಚಿಂಗ್ ಪೊಸಿಷನ್ ಅಲ್ಲಿ ಇಲ್ಲ ಅಂತ ಪದೇ ಪದೇ ಅಲಾರಂ ಬರ್ತಾ ಇರುತ್ತೆ. ಅದೇ ಸಮಯಕ್ಕೆ ಒಂದು ಡೈನೋಸಾರ್ ಕೂಡ ಇವರು ಇದ್ದಂತ ಎಸ್ಕೇಪ್ ವೆಸಲ್ ಹತ್ರ ಬರ್ತಾ ಇರುತ್ತೆ. ಮಿಲ್ಸ್ ಹೇಗೋ ಮಾಡಿ ಅವನು ಕೂತಂತ ಸೀಟ್ ಇಂದ ಇಜೆಕ್ಟ್ ಆಗಿ ಹೊರ ಬಂದು ತನ್ನ ಗನ್ ತಗೊಂಡು ಈ ಡೈನೋಸಾರ್ ನ ಶೂಟ್ ಮಾಡ್ತಾ ಇರ್ತಾನೆ. ಆದ್ರೆ ಡೈನೋಸಾರ್ ಗೆ ಈ ಬುಲೆಟ್ ಇಂದ ಏನು ಆಗೋದಿಲ್ಲ. ಅದೇ ಸಮಯಕ್ಕೆ ಇನ್ನೊಂದು ಡೈನೋಸಾರ್ ಕೂಡ ಬಂದಿರುತ್ತೆ. ಆಗ ಮಿಲ್ಸ್ ರಾಕೆಟ್ ನ ಒಂದು ಮೆಟಲ್ ಪೀಸ್ ಕೆಳಗಡೆ ಬಂದು ಬಚ್ಚಿಟ್ಕೋತಾನೆ. ಈ ಕಡೆ ಕೋವಾ ಕೂಡ ಸೀಟ್ ಇಂದ ಹೇಗೋ ಎಜೆಕ್ಟ್ ಆಗಿ ಕೆಳ ಬಂದು ನಿವೈನ್ ನ ಒಂದು ವಿಡಿಯೋ ಫುಟೇಜ್ ಅನ್ನ ಪ್ಲೇ ಮಾಡ್ತಾಳೆ. ಆ ವಿಡಿಯೋ ಫುಟೇಜ್ ಒಂದು ಹೋಲೋಗ್ರಾಮ್ ಟೆಕ್ನಾಲಜಿ ಆಗಿರೋದ್ರಿಂದ ನಿವೈನ್ ಅಲ್ಲೇ ಕೂತಿರೋ ತರ ಕಾಣಿಸುತ್ತೆ. ಅದಕ್ಕೆ ಡೈನೋಸಾರ್ ಅವಳನ್ನ ತಿನ್ನೋ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಮಿಲ್ಸ್ ಅದನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಆಗ ಇನ್ನೊಂದು ಡೈನೋಸಾರ್ ಆ ವಿಡಿಯೋ ಪ್ರೊಜೆಕ್ಟರ್ ಲೈಟ್ ನೋಡಿ ವೆಸಲ್ ಮೇಲೆ ಅಟ್ಯಾಕ್ ಮಾಡಿದಾಗ ಆ ವೆಸಲ್ ಲಾಂಚಿಂಗ್ ಪೊಸಿಷನ್ ಗೆ ಬರುತ್ತೆ. ಜೊತೆಗೆ ಮಿಲ್ಸ್ ಆ ಡೈನೋಸಾರ್ ಗೂ ಕೂಡ ಸಾಯಿಸ್ತಾನೆ. ನಂತರ ವೆಸಲ್ ಒಳಗೆ ಹೋಗ್ಬೇಕು ಅಂದಾಗ ಇನ್ನೊಂದು ಡೈನೋಸಾರ್ ಅಲ್ಲಿಗೆ ಬಂದಿರೋದನ್ನ ನೋಡಿ ಮಿಲ್ಸ್ ಕೋವಾಗೆ ಶಿಪ್ ಲಾಂಚ್ ಮಾಡುವಂತ ಹೇಳಿ ಅಲ್ಲಿಂದ ದೂರ ಓಡೋಗ್ತಾನೆ. ಈ ಡೈನೋಸಾರ್ ಕೂಡ ಮಿಲ್ಸ್ ನ ಫಾಲೋ ಮಾಡ್ತಾ ಇವನ ಹಿಂದೆಯೇ ಹೋಗ್ತಾ ಇರುತ್ತೆ. ಪಾಪ ಇದನ್ನ ನೋಡಿ ಕೋವಾ ಕೂಡ ಅಳ್ತಾ ಇರ್ತಾಳೆ. ಮಿಲ್ಸ್ ಓಡ್ತಾ ವೋಲ್ಕ್ಯಾನೋ ಇರುವಂತ ಜಾಗಕ್ಕೆ ಬಂದಾಗ ಈ ಡೈನೋಸಾರ್ ಮೇಲೆ ಒಂದು ವೋಲ್ಕ್ಯಾನೋ ಬ್ಲಾಸ್ಟ್ ಆಗುತ್ತೆ. ಆದ್ರೂ ಈ ಡೈನೋಸಾರ್ ಚೇತರಿಸ್ಕೊಂಡು ಮಿಲ್ಸ್ ನ ತಿನ್ಬೇಕು ಅಂದಾಗ ಕೋವಾ ಬಂದು ಒಂದು ಮೂಳೆಯಿಂದ ಈ ಡೈನೋಸಾರ್ ನ ಕಣ್ಣಲ್ಲಿ ಚುಸ್ತಾಳೆ. ಈ ಮೂಳೆ ಕೋವಾ ಮುಂಚೆ ಒಂದು ವಿಷಭರಿತ ಹಣ್ಣಿನ ರಸವನ್ನ ಹಚ್ಚಿರೋ ಮೂಳೆಯೇ ಆಗಿರುತ್ತೆ. ನಂತರ ಈ ಡೈನೋಸಾರ್ ಮೇಲೆ ಇನ್ನೊಂದು ವೋಲ್ಕ್ಯಾನೋ ಬ್ಲಾಸ್ಟ್ ಆದಾಗ ಈ ಡೈನೋಸಾರ್ ಅಲ್ಲೇ ಸತ್ತೋಗ್ಬಿಡುತ್ತೆ. ಇದಾದ್ಮೇಲೆ ಮಿಲ್ಸ್ ಮತ್ತೆ ಕೋವಾ ಶಿಪ್ ಅಲ್ಲಿ ಬಂದು ಅದನ್ನ ಲಾಂಚ್ ಮಾಡ್ತಾರೆ. ಈ ಶಿಪ್ ಭೂಮಿಯ ವಾತಾವರಣದಿಂದ ಹೊರ ಹೋಗ್ತಿದ್ದಂಗೆ ಒಂದು ದೊಡ್ಡ ಗಾತ್ರದ ಆಸ್ಟೆರಾಯ್ಡ್ ಬಂದು ಭೂಮಿಗೆ ಅಪ್ಪಳಿಸಿದಾಗ ಒಂದು ದೊಡ್ಡ ಪ್ರಮಾಣದಲ್ಲಿ ವಿಸ್ಫೋಟವಾಗುತ್ತೆ. ಈ ವಿಸ್ಫೋಟದಿಂದ ಭೂಮಿ ಮೇಲಿದ್ದಂತ ಎಲ್ಲ ಡೈನೋಸಾರ್ ಪ್ರಜಾತಿಗಳ ಅಂತ್ಯ ಆಗುತ್ತೆ. ಈ ಕಡೆ ಶಿಪ್ ಅಲ್ಲಿ ಕೂತು ಕೋವಾ ಮತ್ತೆ ಮಿಲ್ಸ್ ತಮ್ಮ ಪ್ಲಾನೆಟ್ ಸೋಮಾರಿಸ್ ಕಡೆ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. 2004ರಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಬಂದಂತ ಒಂದು ಭಯಂಕರ ಸುನಾಮಿ ಆಧಾರಿತ ಮೂವಿಯನ್ನ ನೋಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಇರೋ ವಿಡಿಯೋನ ಕ್ಲಿಕ್ ಮಾಡಿ. ನಾನ್ ನಿಮ್ಗೆ ಅಲ್ಲೇ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಕನ್ನಡ ರಾಕರ್ಸ್.